ವೀಕ್ಷಕರೇ, ಎಲ್ಲರಿಗೂ ಗೊತ್ತಿರುವ ಹಾಗೆ ಫೆಬ್ರವರಿಯನ್ನು ಪ್ರೀತಿಯ ತಿಂಗಳು ಎಂದೇ ಕರೆಯಲಾಗುತ್ತೆ. 14 ಫೆಬ್ರವರಿಗೆ ವ್ಯಾಲೆಂಟೈನ್ಸ್ ಡೇ ಅನ್ನು ಆಚರಿಸುತ್ತಾರೆ. ಈ ದಿನ ಎಲ್ಲಾ ದೇಶದಲ್ಲಿ ಜನ ತಾವು ಪ್ರೀತಿಸುವವರಿಗೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ನಿಮಗೆ ಗೊತ್ತಿದೆಯಾ ವ್ಯಾಲೆಂಟೈನ್ಸ್ ಡೇ ಅನ್ನು ಯಾಕೆ ಆಚರಿಸುತ್ತಾರೆ? ಹಾಗಾದರೆ ಬನ್ನಿ, ನಾವು ನಿಮಗೆ ಈ ವಿಡಿಯೋದಲ್ಲಿ ವ್ಯಾಲೆಂಟೈನ್ಸ್ ಡೇ ಅನ್ನು ಯಾಕೆ ಆಚರಿಸುತ್ತಾರೆ ಎಂದು ತಿಳಿಸಿಕೊಡುತ್ತೇವೆ. ವ್ಯಾಲೆಂಟೈನ್ಸ್ ಡೇ ಅನ್ನು 3ನೇ ಶತಮಾನದಲ್ಲಿದ್ದ ರೋಮನ್ ಪಾದ್ರಿಯ ನೆನಪಿನಲ್ಲಿ ಆಚರಿಸಲಾಗುತ್ತದೆ. ಅವರು ಪ್ರೀತಿಗಾಗಿ ತುಂಬಾ ದೊಡ್ಡ ಬಲಿದಾನವನ್ನು ಮಾಡಿದ್ದಾರೆ. ಇದರಿಂದಾಗಿ ಅವರು ಪ್ರೇಮಿಗಳ ಹೃದಯದಲ್ಲಿ ಎಂದಿಗೂ ಅಮರವಾಗಿ ಉಳಿದಿದ್ದಾರೆ. ಹೇಳಲಾಗುತ್ತೆ, 3ನೇ ಶತಮಾನದಲ್ಲಿ ರೋಮ್ನ ರಾಜ ಕ್ಲಾದಿಯಸ್ ಅವನ ರಾಜ್ಯದಲ್ಲಿ ಯಾರೂ ಮದುವೆ ಆಗಕೂಡದು ಎಂಬ ಆದೇಶವನ್ನು ಹೊರಡಿಸುತ್ತಾನೆ. ಮನುಷ್ಯರು ಮದುವೆಯ ನಂತರ ಅವರ ಫ್ಯಾಮಿಲಿ ಮತ್ತು ಮಕ್ಕಳು ಎಂದು ಬ್ಯುಸಿಯಾಗಿ ಬಿಡುತ್ತಾರೆ. ಇದರಿಂದ ಅವರು ಸೇನೆಯಲ್ಲಿ ಭಾಗಿಯಾಗುವುದಿಲ್ಲ ಎಂದು ರಾಜನ ಅನಿಸಿಕೆಯಾಗಿತ್ತು. ರಾಜನ ಈ ಆದೇಶದಿಂದ ಎಲ್ಲರೂ ಬೇಸರಗೊಂಡಿದ್ದರು. ಆದರೆ ಇದರ ಬಗ್ಗೆ ಯಾರೂ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ರಾಜನ ಈ ಆದೇಶಕ್ಕೆ ಪಾದ್ರಿ ವ್ಯಾಲೆಂಟೈನ್ ಎಂಬುವವನು ವಿರೋಧವನ್ನು ಮಾಡುತ್ತಾನೆ. ಅವನು ಇಡೀ ರಾಜ್ಯದಲ್ಲಿ ಎಲ್ಲಾ ಜನರಿಗೆ ಪ್ರೀತಿ ಮಾಡಲು ಮತ್ತು ಮದುವೆಯಾಗಲು ಪ್ರೇರೇಪಿಸಿದ. ವ್ಯಾಲೆಂಟೈನ್ ಕೆಲವು ಸೈನಿಕ ಮತ್ತು ಅಧಿಕಾರಿಗಳ ಮದುವೆಯನ್ನು ರಹಸ್ಯವಾಗಿ ಮಾಡಿಸಿದ. ವ್ಯಾಲೆಂಟೈನ್ನ ಈ ಕೆಲಸ ರಾಜನಿಗೆ ತುಂಬಾ ಕೆಟ್ಟದಾಗಿ ಅನಿಸಿತು. ವ್ಯಾಲೆಂಟೈನ್ನು ಅರೆಸ್ಟು ಮಾಡಿಸಿ ಜೈಲಿಗೆ ಹಾಕಲಾಯಿತು. ವ್ಯಾಲೆಂಟೈನ್ ಯಾವ ಜೈಲಲ್ಲಿ ಬಂದಿಯಾಗಿದ್ದನು ಆ ಜೈಲರ್ಗೆ ಒಬ್ಬಳು ಕಣ್ಣು ಕಾಣದ ಮಗಳಿದ್ದಳು. ಕುರುಡಿ ಮಗಳನ್ನು ಸರಿ ಮಾಡಿಸಲು ಜೈಲರ್ ವ್ಯಾಲೆಂಟೈನ್ಸ್ನಲ್ಲಿ ಬೇಡಿಕೊಳ್ಳುತ್ತಾನೆ. ವ್ಯಾಲೆಂಟೈನ್ ದೇವರಲ್ಲಿ ಪ್ರಾರ್ಥಿಸುತ್ತಾನೆ. ಇದರಿಂದ ಜೈಲರ್ನ ಮಗಳು ಹುಷಾರಾಗುತ್ತಾಳೆ. ಹುಷಾರಾದ ಮಗಳು ವ್ಯಾಲೆಂಟೈನ್ನನ್ನು ಭೇಟಿಯಾಗಲು ಬರುತ್ತಾಳೆ. ನಂತರ ಅವರಿಬ್ಬರಿಗೆ ಪ್ರೀತಿಯಾಗುತ್ತದೆ. ಇದು ಹೇಗೋ ರಾಜನಿಗೆ ತಿಳಿಯುತ್ತದೆ. ಅವನು ವ್ಯಾಲೆಂಟೈನ್ಗೆ ಮದುವೆ ಆಗಬಾರದೆಂದು ಎಚ್ಚರಿಕೆಯನ್ನು ನೀಡಿದ. ಆದರೆ ವ್ಯಾಲೆಂಟೈನ್ ಅವನ ಮಾತನ್ನು ನಿರಾಕರಿಸಿದ. ಅದರ ನಂತರ ರಾಜನು ಅವನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತಾನೆ. ಸಾವಿನ ಮೊದಲು ವ್ಯಾಲೆಂಟೈನ್ ತನ್ನ ಹುಡುಗಿಗೆ ಕೊನೆಯ ಪ್ರೇಮ ಪತ್ರವನ್ನು ಬರೆಯುತ್ತಾನೆ. ಪತ್ರದ ಕೊನೆಯಲ್ಲಿ ಅವನು ಫ್ರಮ್ ಯುವರ್ ವ್ಯಾಲೆಂಟೈನ್ ಎಂದು ಬರೆದ. ಅದರ ನಂತರ ರಾಜನು 14 ಫೆಬ್ರವರಿಗೆ ಅವನ ತಲೆಯನ್ನು ಕತ್ತರಿಸಲು ಆದೇಶಿಸಿದ. ಅದರ ನಂತರ ರೋಮ್ನ ಸಾಮಾನ್ಯ ಒಬ್ಬ ಪಾದ್ರಿ ಪ್ರೀತಿಯ ಸಂಕೇತವಾಗಿ ಲೋಕದಲ್ಲಿ ಪ್ರೇಮಿಗಳ ಹೃದಯದಲ್ಲಿ ಅಮರವಾಗಿದ್ದಾನೆ. ಈಗಲೂ ಕೂಡ ಪ್ರೀತಿಸುವ ಹುಡುಗ ಹುಡುಗಿ ಈ ದಿನ ಒಬ್ಬರಿಗೊಬ್ಬರಿಗೆ ಪತ್ರ ಮತ್ತು ಉಡುಗೊರೆಯನ್ನು ಕೊಡುತ್ತಾರೆ ಹಾಗೂ ಅದರ ಕೊನೆಯಲ್ಲಿ ಫ್ರಮ್ ಯುವರ್ ವ್ಯಾಲೆಂಟೈನ್ ಎಂದು ಬರೆಯುತ್ತಾರೆ. ವೀಕ್ಷಕರೇ, ನಿಮಗೆ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಇಷ್ಟೆಲ್ಲ ಗೊತ್ತಿತ್ತಾ? ಗೊತ್ತಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಟೈಪ್ ಮಾಡಿ. ಹಾಗೂ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.